ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 1ನಲ್ಲಿ ನಾವು ಬಾಗಾ ಬೀಚ್ ಹತ್ರ ಇಳಿದು ನಾವೇನು ಮಾಡಬೇಕಾಯ್ತು, ಈ ಸರ್ಕಲ್ ಹತ್ರ ಇಳಿಬೇಕಾಯಿತು. ಆದರೆ ನಾವು ಮುಂದೆ ಹೋದು ನಮಗೆ ಗೊತ್ತಿರಲಿಲ್ಲ. ಅಣ್ಣ ಫೋನಲ್ಲಿ ಮಾತಾಡ್ತಾ ಮುಂದೆ ಹೋಗ್ಬಿಟ್ಟಿತ್ತು. ಅಲ್ಲಿ ಇಳಿದು ಮತ್ತು ಅಲ್ಲಿಂದ ನಡ್ಕೊಂಡು ಮತ್ತೆ ಬಂದು ಈ ಸರ್ಕಲ್ ಗಂಟ ನಡ್ಕೊಂಡ್ಬಂದು. ಹಾಗೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿಂದ ಮುಂದೆ ನಾವು ಈ ಸರ್ಕಲ್ ಇದೆಯಲ್ಲ, ಇಲ್ಲಿ ಇಳಿಯೋರಿದ್ದರೆ ಇಲ್ಲಿ ಇಳ್ಕೊಬೋದು. ಇಲ್ಲಿ ಇಳ್ಕೊಂಡು ಇಲ್ಲೇ ರೂಮ್ ಮಾಡ್ತೀವಿ ಅನ್ನಂಗಿದ್ರೆ ಇಲ್ಲಿ ರೂಮ್ ಮಾಡ್ಬೋದು. ಇಲ್ಲ ಇದರಿಂದ ಮುಂದೆ ಹೋದರೆ ಬೀಚ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇಲ್ಲ ಇಲ್ಲೇ ಇಳ್ಕೊಂಡು ನಾವು ರೂಮ್ ಮಾಡ್ಕೊತೀವಿ ಅಂದರೆ ಇಲ್ಲಿ ರೂಮ್ ಮಾಡ್ಬೋದು. ಬನ್ನಿ ತೋರಿಸ್ತೀನಿ. ಅಲ್ಲೇ ಹತ್ರದಲ್ಲಿ ರೂಮು ಜಾಸ್ತಿ ಅಂತೆ ಬಾಡಿಗೆ. ಹಂಗಾಗಿ ಸ್ವಲ್ಪ ಆ ಸರ್ಕಲಿಂದ ಲೆಫ್ಟಿಗೆ ತೊಗೊಂಡು ಸ್ಟ್ರೈಟ್ ಬರ್ತಾಯಿದ್ದೀವಿ. ನಡೀತಾನೇ ಇದ್ದು ಮುಂದೆ ಬಂದು ಇಲ್ಲಿ ಸಿಕ್ತು ರೂಮು. ಅಣ್ಣಂಗೆ ಆಲ್ರೆಡಿ ಗೊತ್ತಿರೋದ್ರಿಂದ, ನಮಗೆ ಗೊತ್ತಿರಲಿಲ್ಲ, ಸುಮ್ಮನೆ ಹಿಂದೆ ನಡ್ಕೊಂಬರ್ತಾ ಇದ್ದು. ಅವ್ರಿಗೆ ಗೊತ್ತಿರೋದ್ರಿಂದ ಕರ್ಕೊಂಡು ಹೋದರು. ನಮ್ಗೆ ಅಷ್ಟರಲ್ಲಿ ನಡೆದು ಸುಸ್ತಾಗ್ಬಿಟ್ಟು, ಯಾಕಂದರೆ ಊಟ ಕೂಡ ತಿಂಡಿ ಕೂಡ ಮಾಡಿರಲಿಲ್ಲ. ಹಂಗಾಗಿ ಸುಸ್ತಾಗ್ಬಿಟ್ಟಿತ್ತು. ನಾನು ಅರ್ಪಿತಾ ಇಬ್ಬರು ಟಯರ್ಡ್ ಆಗಿಬಿಟ್ಟಿದ್ದು. ಕರೆಕ್ಟಾಗಿ ರೂಮ್ ದಾರಿ ಸಿಕ್ತು. ನಾವಿನ್ನೂ ಎಲ್ಲಪ್ಪ ನಡೆಯೋದು ನೋಡಿ, ಇನ್ನೂ ಅಲ್ಲಿ ಹೋಗ್ತಾ ಇದ್ದಾರೆ. ಇನ್ನೂ ದೂರ ನಡೀತಾನೇ ಇದ್ದೀವಿ. ಏಕೆಂದರೆ ಇಷ್ಟು ದೂರದಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ, ಅದಕ್ಕೋಸ್ಕರ ಇಷ್ಟು ದೂರ ಬಂದಿದ್ದು. ನೋಡಿ ಇಷ್ಟು ದೂರ ಇದೆ. ಆಲ್ರೆಡಿ ನಮ್ಮ ಮನೆಯವ್ರ ಗೇಟ್ ಹತ್ರ ಹೋಗ್ಬಿಟ್ಟು ಕಾಯ್ಕೊಂಡಿತ್ತು. ಅವ್ರಿಗೂ ಪಾಪ ನಡೆದು ಕಾಲು ನೋವು ಹೋಗ್ಬಿಡ್ತು. ಕಾಲು ಹಿಡ್ಕೊಂಡು ನಿಂತಿದ್ದಾರೆ. ಇಲ್ಲಿ ಉಳ್ಕೊಂಡಲ್ಲೇ ನಾವು ಡೈರೆಕ್ಟು ಬೀಚಿಗೆ ಹೋಗ್ತೀವಿ ಅಂದರೆ ನೀವು ಹೋಗ್ಬೋದು. ಡೈರೆಕ್ಟು ಟ್ರೈನ್ ಇಳಿದ ತಕ್ಷಣ ಬಂದು ಬೀಚ್ಗೆ ಹೋಗಿ ಮತ್ತು ರಿಟರ್ನ್ ಸಂಜೆ ಇದೆ ಗಾಡಿ. ನೈಟು ಆರಾಮಾಗಿ ಹೋಗ್ಬೋದು. ಒಂದೇ ದಿನಕ್ಕೂ ಕೂಡ ಬಂದು ಹೋಗ್ಬೋದು. ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಇಲ್ಲ ಉಳ್ಕೊಂಡು ನಾವು ಆರಾಮಾಗಿದ್ದು 2 ದಿನ ಇದ್ದು ಹೋಗ್ತೀವಿ ಅಂದರೆ ರೂಮ್ ಮಾಡ್ಬೋದು. ನೋಡಿ ಎಲ್ಲ ಅಪಾರ್ಟ್ಮೆಂಟ್ ಥರ ಇರ್ತವೆ. ಎಲ್ಲ ಒಂದೊಂದು ಸಿಂಗಲ್ ರೂಮ್ ಥರ ಇರಲ್ಲ, ದೊಡ್ಡ ಅಪಾರ್ಟ್ಮೆಂಟು. ಓಪನ್ ಇಲ್ವಾ? ಬಂದಿಲ್ವಾ ಇನ್ನು? ಜಾಗ ಐತೆ ಒಳಗಡೆ. ನೀನೇ ಹಣ ಹಾಕ್ಸಿದ್ದು. ರೂಮ್ನವ್ರು ಬಂದ್ಬಿಟ್ಟು ಕೀ ಕೊಟ್ಟರು. ನಾವು ರೂಮ್ನೆಲ್ಲ ನೋಡ್ಕೊಂಡು ಚೆಕ್ ಮಾಡ್ತಾಯಿದ್ದು. ರೂಮ್ ಮಾತ್ರ ಮಸ್ತಾಗಿತ್ತು, ಸಖತ್ತಾಗಿತ್ತು ರೂಮೆಲ್ಲ. ಬೆಡ್ಡೆಲ್ಲ ಸೂಪರಾಗಿತ್ತು. ಒಳ್ಳೆ ಸ್ಪ್ರಿಂಗು ಬೆಡ್ಡು. ಆದರೆ ರೂಮಲ್ಲಿ ಮಲಗೋದ್ರೆ ನಿದ್ದೆ ಮಾತ್ರ ಬರೋಲ್ಲ. ಚೆನ್ನಾಗಿತ್ತು, ರೂಮೆಲ್ಲ ಚೆನ್ನಾಗಿತ್ತು. ನಾವು ಇಷ್ಟು ದೂರ ನಡ್ಕೊಂಬಂದು ಈ ಥರ ಕಡಿಮೆ ಬೇಕು ಅಂತ ನೋಡಿದ್ರೆ ಇದು 2,500 ರೂಪಾಯಿ ರೂಮ್ ಇದು. ಇನ್ನೂ ಅಲ್ಲೇ ಸರ್ಕಲ್ ಹತ್ರನೇ ಮಾಡಿದರೆ 3, 3.5, 4 ಹಿಂಗೆಲ್ಲ ಇದೆ. ಮತ್ತು ಹಿಂದೆಗಡೆ ದೊಡ್ಡದಾಗಿ ಮನೆಯೂ ಕೊಡ್ತಾರಂತೆ. 4,500, 5,000 ಈ ಥರ ಇರುತ್ತಂತೆ. ಇದು ಬಂದ್ಬಿಟ್ಟು 2,500 ರೂಮು. ಚೆನ್ನಾಗಿತ್ತು. ಬಟ್ಟೆ ಇಟ್ಕೊಳಕ್ಕೆ ಕಬೋರ್ಡು ಕೊಟ್ಟಿದ್ದಾರೆ ನೋಡಿ. ನಾವು ಇರೋದು ಒಂದು ದಿನಕ್ಕೆ ನಮಗೆ ಕಬೋರ್ಡ್ ಬೇಕಾ? ಇರ್ತಾರೆ ವಾರಾನುಗಟ್ಲೆ ಬಂದಿರೋರಿಗೆ ಕಬೋರ್ಡ್ ಯೂಸ್ ಆಗುತ್ತೆ. ಎಲ್ಲ ಅದು ಇತ್ತು, ಕಬೋರ್ಡು, ಫ್ರಿಜ್ಜು ಎಲ್ಲ ಇತ್ತು. ಅದು ನಮಗೆ ಮಾತ್ರ ಇದೇನು ಬೇಡ, ಬ್ಯಾಗಲ್ಲೇ ಇಟ್ಕೊತೀವಿ. ಇದು ಅಣ್ಣರು ತೊಗೊಂಡಿದ್ದು ರೂಮು. ಎರಡೂ ಸೇಮೇ, ಮೇಲೆ ಕೆಳಗೆ ತೊಗೊಂಡಿದ್ದು. ಒಂದೇ ಥರ ಇದೆ ರೂಮೆಲ್ಲ. ಇದಕ್ಕೂ ಕೂಡ ಕಬೋರ್ಡ್ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ. ದೊಡ್ಡ ಥರ ಇದೆ ರೂಮೆಲ್ಲ, ದೊಡ್ಡದಾಗಿ ಚೆನ್ನಾಗಿತ್ತು. ಮತ್ತು ಇದರಲ್ಲಿ ವಾಶ್ರೂಮು ಅಷ್ಟೇ ನೀಟಾಗಿತ್ತು, ಕ್ಲೀನಾಗಿ. ಅಸಹ್ಯ ಆಗೋ ಥರ ಏನಿರಲಿಲ್ಲ. ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರು. ಚೆನ್ನಾಗಿತ್ತು, ಇಷ್ಟ ಆಯಿತು ನಂಗೆ. ರೂಮ್ ಮಾತ್ರ ಇಷ್ಟ ಆಯಿತು. ದುಡ್ಡು ಕೊಟ್ರೂ ಕೂಡ ನೀಟಾಗಿತ್ತಲ್ಲ. ನಾವು ಬಂದು ಫ್ರೆಶ್ ಆಗಿ ತಿಂಡಿ ತಿನ್ನೋಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ರೆಡಿ ಆದು. ಆಮೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದೀವಿ. ಇಲ್ಲಿ ಇನ್ನೊಂದು ಏನಂದರೆ, ಯಾವುದೂ ಕೂಡ ಹತ್ರದಲ್ಲಿರಲ್ಲ, ಓಡಾಡೋಕ್ಕೆ ಗಾಡಿ ಬೇಕಲ್ವಾ. ಅದಕ್ಕೋಸ್ಕರ ಇಲ್ಲಿ ಗಾಡಿ ಕೂಡ ಬಾಡಿಗೆ ಕೊಡ್ತಾರೆ.
ಸ್ಕೂಟಿ ಆಗಲಿ, ಬೈಕ್ ಆಗಲಿ, ಕಾರ್ ಆಗಲಿ ಏನಾದರೂ ಕೊಡ್ತಾರೆ. ನಮಗೆ ಸಾಕು ಸ್ಕೂಟಿ ತಗೊಂಡ್ರೆ 2 ಸ್ಕೂಟಿ. ಕಾರ್ ಅಂದರೆ ಒಂದು ದಿನಕ್ಕೆ 3,000 ರೂಪಾಯಿ. ನೀವು ಒಂದು ದಿನಾರು ತೊಗೊಳ್ಳಿ, 2 ದಿನಾರು ತೊಗೊಳ್ಳಿ, ಈ ಥರ ಲೆಕ್ಕ. ಅದಕ್ಕೋಸ್ಕರ ಕಾರ್ ಬೇಡ, ಸ್ಕೂಟಿ ಆದರೆ ಸಾಕು. ಸ್ಕೂಟಿ ಆದರೆ 500 ರೂಪಾಯಿ. ಅದಕ್ಕೋಸ್ಕರ ಸ್ಕೂಟಿನೇ ತಗೊಂಡಿದ್ದು, ಇಬ್ಬರು ಒಂದೊಂದು. ಈ ಥರ ಚೆಕ್ ಮಾಡಬೇಕು. ಸ್ಕೂಟಿ ನಾವು ತಗೊಳ್ಳೋಕ್ಕಿಂತ ಮುಂಚೆ ಫುಲ್ಲು ವೀಡಿಯೋ ಮಾಡ್ಕೊಬೇಕು. ಯಾಕಂದರೆ ಕ್ರ್ಯಾಚಸ್ ಮುಂಚೆನೇ ಆಗಿದ್ದರೆ ನಾವು ತಂದು ಬಿಟ್ಟಾಗ ಅದು ನಮ್ಮ ಮೇಲೆ ಹೇಳ್ತಾರೆ. ಅದಕ್ಕೋಸ್ಕರ ಪೂರ ಮುಂಚೆನೇ ವೀಡಿಯೋ ಎಲ್ಲ ತೊಗೊಂಡ್ಬಿಡ್ಬೇಕು ನಾವು. ಎಲ್ಲೆಲ್ಲಿ ಗಾಡಿ ಏನು ಏಟಾಗಿದೆ ಎಲ್ಲ ತೊಗೊಂಡು ಇಟ್ಕೊಂಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ನಾವು DL ಕೊಡಬೇಕು. ನೀವು ಯಾರು ಹೋಗಂಗಿದ್ರೆ DLನ ಮರಿದಂಗೆ ತೊಗೊಂಡೋಗಿ. DL, ಆಧಾರ್ ಕಾರ್ಡ್, ರೂಮ್ ಮಾಡೋಕ್ಕೆ ಆಧಾರ್ ಕಾರ್ಡು, ಗಾಡಿ ತೊಗೊಳಕ್ಕೆ DL ಬೇಕೇ ಬೇಕು. DL ಇದ್ದರೆ ಗಾಡಿ ಕೊಡ್ತಾರೆ. ನಾವು ಗಾಡಿ ತೊಗೊಂಡು ತಿಂಡಿ ತಿನ್ನೋಕ್ಕೆ ಅಂತಂದ್ಬಿಟ್ಟು ಗಾಡಿ ತೊಗೊಂಡು ಒಂದಿನ ಪೂರ ಬೇಕು ಅಂತಂದ್ಬಿಟ್ಟು ಪೂರ ನೀಟಾಗಿ ಚೆಕ್ ಮಾಡಿದೆ. ನಾನು ಯಾವುದು ಬಿಡ್ದಂಗೆ ಚೆಕ್ ಮಾಡಿದೆ. ಎಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು DL ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ತಿಂಡಿ ತಿನ್ನೋಕೆ ಹೊರಟರು ನಾವು. ಇದ್ರೊಳಗೆ ಒಂದು ಐತಲ್ಲ, ನಮಗೆ ಒಂದೊಂದು ಎಕ್ಸ್ಟ್ರಾ ಗಾಡಿ ಒಳಗೆ ಮೀನು ಬೇಕು ಅಂತ ಹಠ ಮಾಡಿ ತರಿಸ್ಕೊಂಡ್ರು. ಅದು ಎಷ್ಟು ದಪ್ಪ ಇತ್ತು ಅಂದರೆ ಅವ್ರಿಗೆ ತಿನ್ನೋಕ್ಕೆ ಬೇಜಾರಾಗೋಯ್ತು, ಅಷ್ಟು ದಪ್ಪ ಇತ್ತು ಆ ಮೀನು. ಅದಕ್ಕೂ 350 ರೂಪಾಯಿ ತಗೊಂಡಿದ್ದಾರೆ. ನಾವು ಚಿಕನ್ ಫ್ರೈನು ಮತ್ತು ಪರೋಟ ತಗೊಂಡು ತಿಂದು ನಮ್ಮ ಮನೆಯವ್ರದ್ದು ವೇಸ್ಟು. ನಾವು ತಿಂಡಿ ತಿಂದ್ಬಿಟ್ಟು ಬೀಚಿಗೆ ಬಂದು ಇಲ್ಲಿ ಗಾಡಿನ ಪಾರ್ಕಿಂಗ್ ಆಗ್ತಾಯಿದ್ದು. ಅವರು ಹೇಳಿದ್ರು ಗಾಡಿ ಕೊಡುವಾಗ ಎಲ್ಲೆಲ್ಲೂ ಹಾಕಬೇಡಿ, ಪಾರ್ಕಿಂಗ್ ಹತ್ರನೇ ಹಾಕಿ, ಇಲ್ಲಾಂದ್ರೆ ಗಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ ಪೊಲೀಸ್ನವರು ಅಂತ. ಹಂಗಾಗಿ ಪಾರ್ಕಿಂಗ್ ಆಗ್ತಾಯಿದ್ದು. ಇಲ್ಲೇ ರಮ್ಮ ಬಂದಿದ್ದು. ಇಲ್ಲೇ ಇದೇ, ಬೇರೆ ಸೈಡಿಂದ ಬಂದಿರ್ತೀವಿ, ಇನ್ನು ಮುಂದೆ ಬಂದಿರ್ತೀವಿ ಅಷ್ಟೇ. ಆದ್ರಾಗ್ಲಿಕ್ಕಾಗಲ್ಲ. ಏನು 42 ಯಾಕಣ್ಣ ಹಿಂಗೆ ಬಂದು ಮಕ್ಕೊಂಬಿಟ್ಟೆ? ಎಲ್ಲಿ ಬಂದಿದ್ವಿ? ನನ್ನ ಗ್ಲಾಸ್ ತಂದಿದ್ದೀನಿ. ನಾವು ಮಧ್ಯಾಹ್ನ ಎಲ್ಲ ಬೀಚಲ್ಲಿ ಚೆನ್ನಾಗಿ ಆಡ್ದು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಎಷ್ಟು ಬಿಸಿಲಿತ್ತು ಅಂದರೆ ತಲೆನೋವೇ ಬಂದುಬಿಡ್ತು, ಅಷ್ಟು ಬಿಸಿಲಿತ್ತು. ಆದರೂ ಹೋಗಿದ್ದೀವಲ್ವ, ಆಡಲೇಬೇಕಲ್ಲ, ಹೋಗಿ ಸುಮ್ಮನೆ ವಾಪಸ್ ಬರೋಕ್ಕಾಗಲ್ಲಲ್ವ. ಹಾಗಾಗಿ ನಾವು ಬಿಸಿಲಲ್ಲೇ ಆಡ್ದು. ಇನ್ನೊಂದು ಗೇಮ್ಗಳೆಲ್ಲ ಆಡೋಣ ಅಂತಂದ್ಬಿಟ್ಟು ಗೇಮ್ ತೊಗೊಂಡು, ಅದು ಟಿಕೆಟ್ ಒಬ್ಬೊಬ್ರಿಗೆ 1,500 ವೇಸ್ಟ್ ಅಂದರೆ ವೇಸ್ಟು, ತುಂಬಾ ವೇಸ್ಟ್ ಅದು. ಯಾಕೆಂದರೆ 1,500 ಅಂತೇಳಿ ಕಟ್ಸ್ಕೊತಾರೆ. ಗೇಮ್ ಆಡೋಕ್ಕೆ ಅಂತ ಅಲ್ಲಿ ಹೋಗಿ ನಿಂತಾಗ ನಾಯಿ ಥರ ಕಾಯಬೇಕು. ಬಿಸಿಲಲ್ಲಿ ಕಾದು ಕಾದು 1 ಅವರ್ ಒಂದೊಂದು ಗೇಮಿಗೆ ಕಾದಿದ್ದೀವಿ. ಅದು ತುಂಬಾ ವೇಸ್ಟು ಆ ಗೇಮಿಗೆ ಕಾಯೋದು. ನಾವು ಕಾದ್ರೂ ಕೂಡ ಕರ್ಕೊಂಡು ಹೋಗೋದು 10 ಸೆಕೆಂಡು 15 ಸೆಕೆಂಡ್ ಅಷ್ಟೇ. ತುಂಬ ಮೋಸ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ನಿಮಗೆ ಕೊಟ್ಟಿರೋದು ಸ್ಲಿಪ್ಪಲ್ಲಿರೋದು ಇಷ್ಟು ಸೆಕೆಂಡು, ನಾವು ಎಕ್ಸ್ಟ್ರಾ ಆಡಿಸ್ತೀವಿ, ಎಕ್ಸ್ಟ್ರಾ 300 ಕೊಡಿ, 400 ಕೊಡಿ, 600 ಕೊಡಿ ಅಂತಾರೆ. ಪ್ಯಾರಾಶೂಟ್ಗೆ ಜಸ್ಟ್ ಅಂದರೆ 5 ಸೆಕೆಂಡ್ ಅಷ್ಟೇ ಮೇಲೆ ಕಳಿಸೋದು. 5 ಸೆಕೆಂಡ್ ಆದಮೇಲೆ ಮತ್ತೆ ಕೆಳಗೆ ಇಳಿಸ್ಬಿಡ್ತಾರೆ. ನಾವು ಜಾಸ್ತಿ 30 ಸೆಕೆಂಡ್ ಆಡಿಸ್ತೀವಿ, 600 ರೂಪಾಯಿ ಕೊಡಿ ಎಕ್ಸ್ಟ್ರಾ ಅಂತಂತಾರೆ. ತುಂಬ ಅಂದರೆ ತುಂಬ ಮೋಸ ಮಾಡ್ತಾರೆ. ನಾವಂತೂ ಬಿಸಿಲಲ್ಲಿ ಕಾದು 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 2 ಗೇಮ್ ಆಡಲೇ ಇಲ್ಲ. ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಗೇಮೇ ಆಡಲಿಲ್ಲ, ಬಿಟ್ಟು ಬಂದುಬಿಟ್ಟು. ಯಾಕೆಂದರೆ ಅಷ್ಟು ಬಿಸಿಲು. ಪ್ಯಾರಾಶೂಟ್ಗೆ ಕಾಯಿಸ್ತಾರೆ, ಬೋಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸಮುದ್ರ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಆ ಬಿಸಿಲಿಗೂ ನೀರೊಳಗೆ ನಿಲ್ಲಿಸ್ಕೊಳಕ್ಕೂ ಯಾವ ಆಟನೇ ಬೇಡ, ಯಾವ ಗೇಮು ಬೇಡ ಅನಿಸ್ಬಿಟ್ಟು ಬೇಜಾರಾಗ್ಬಿಡುತ್ತೆ ಆ ಥರ ಬಿಸಿಲಲ್ಲಿ. ಅಮ್ಮಮ್ಮ ಅಂದರೆ 3/4 ಗಂಟೆ ನಿಲ್ಲಿಸಿದ್ದಾರೆ ಬಿಸಿಲಲ್ಲಿ. ಕರೆಕ್ಟಾಗಿ 2 ಗಂಟೆ ಬಿಸಿಲಲ್ಲಿ 3/4 ಗಂಟೆ ನಿಲ್ಲಿಸಿದ್ದಾರೆ. ತುಂಬ ಬೇಜಾರಾಗೋಯ್ತು. ಯಾರೂ ಕೂಡ ಗೇಮ್ ಮಾತ್ರ ಆಡೋಕ್ಕೆ ಹೋಗಬೇಡಿ, ತುಂಬ ಮೋಸ ಮಾಡಿದ್ರು. ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ, ಬಾಗ ಬೀಚಲ್ಲಂತೂ ತುಂಬಾ ಮೋಸ, ಬೇಜಾರಾಗೋಯ್ತು.
ನೀವು ಬೇರೆ ಕಡೆ ಹೋದಾಗ ಯಾವ ಥರ ಏನೋ ಗೊತ್ತಿಲ್ಲ ಒಟ್ನಾಗೆ ಇಲ್ಲಿ ನಮಗೆ ಬೇಜಾರಾಗೋಯಿತು. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇಷ್ಟೇ, ಪಾರ್ಟ್ 2 ಅಲ್ಲಿ. ಇನ್ನು ಮುಂದದ್ದು ಭಾಗ ಬೀಚಲ್ಲಿ ಇನ್ನೊಂದು ಕಡೆಗೆ ಹೋಗ್ತೀವಿ, ಅದು ಸೂಪರಾಗಿದೆ. ಆ ವಿಡಿಯೋ ನೋಡಿ. ಪಾರ್ಟ್ 3 ಮಾಡ್ತೀನಿ. ಇದರಲ್ಲಿ ಬಂದ್ಬಿಟ್ಟು ರೂಮ್ ಮಾಡೋದು, ಗಾಡಿನ ಹೇಗೆ ತೊಗೊಳೋದು ಅಂತೆಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಹೋಗ್ಬಿಟ್ಟು ಸಂಜೆ ನಾವು ಇನ್ನೊಂದು ಬೀಚ್ಗೆ ಹೋಗ್ತೀವಿ. ಇದೇ ಭಾಗ ಬೀಚು, ಅದು ಎಂಟ್ರೆನ್ಸು. ಅಲ್ಲಿ ಸೂಪರಾಗಿರುತ್ತೆ, ಡ್ಯಾನ್ಸ್ ಆಗಲಿ ಲೈಟಿಂಗ್ಸ್ ಆಗಲಿ ಎಲ್ಲ ಸೂಪರಾಗಿರುತ್ತೆ ಆ ಬೀಚಲ್ಲಿ. ಅದನ್ನೆಲ್ಲ ತೋರಿಸ್ತೀನಿ. ಹಾಗೆ ಪಾರ್ಟ್ 3ಲಿ ಕೆಸಿನೋಗೆ ಹೋಗೋದೆಲ್ಲ ತೋರಿಸ್ತೀನಿ. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೋಡ್ತಾ ಇರಿ, ಎಲ್ಲ ಡೀಟೇಲ್ಸು ಕೊಡ್ತೀನಿ ಇದರಲ್ಲಿ. ಕೆಸಿನೋಗೆ ಹೋಗೋದಾಗಲಿ, ರೂಮ್ ಮಾಡೋದಾಗಲಿ, ಗಾಡಿ ಬುಕ್ ಮಾಡ್ಕೊಳೋದಾಗಲಿ, ಹೋಗೋದು ಟ್ರೈನಲ್ಲಿ ಬರೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ನೋಡ್ತಾ ಇರಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.